ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ರೇಷನ್ ಅಕ್ಕಿಯಿಂದ ಉದುರಾಗಿ ಅನ್ನವನ್ನು ಮಾಡುವುದು ಹೇಗೆ ಎಂದು ತೋರಿಸುತ್ತಿದ್ದೇನೆ. ರೇಷನ್ ಅಕ್ಕಿಯಿಂದ ಉದುರಾಗಿ ಅನ್ನ ಮಾಡುವುದು ತುಂಬಾ ಸುಲಭ. ಅದಕ್ಕಾಗಿ 3 ಸುಲಭ ಟಿಪ್ಸ್ ಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಟಿಪ್ಸ್ ಗಳನ್ನು ತಿಳಿಯಲು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಬನ್ನಿ ಹಾಗಾದ್ರೆ ರೇಷನ್ ಅಕ್ಕಿಯಿಂದ ಅನ್ನ ಮಾಡುವುದು ಹೇಗೆ ಅಂತ ನೋಡೋಣ. ಒಲೆಯನ್ನು ಹಚ್ಚಿ ನೀರನ್ನು ಕಾಯಲು ಇಡಬೇಕು. 1 ಲೋಟ ಅಕ್ಕಿಗೆ 4ರಷ್ಟು ನೀರನ್ನು ಸೇರಿಸಿದರೆ ಸಾಕು. ನೀರು ಕಾದ ನಂತರ ಅಕ್ಕಿಯನ್ನು ತೊಳೆದುಕೊಳ್ಳಬೇಕು. 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಫ್ರೆಂಡ್ಸ್, ಟಿಪ್ ನಂಬರ್ 1, ರೇಷನ್ ಅಕ್ಕಿಯನ್ನು ಯಾವುದೇ ಕಾರಣಕ್ಕೂ ಕುಕ್ಕರ್ನಲ್ಲಿ ಮಾಡಬಾರದು. ಅಕ್ಕಿಯನ್ನು ತೊಳೆದುಕೊಂಡ ನಂತರ ಕುದಿಯುತ್ತಿರುವ ನೀರಿಗೆ ಅಕ್ಕಿಯನ್ನು ಸೇರಿಸಬೇಕು. ಟಿಪ್ ನಂಬರ್ 2, ರೇಷನ್ ಅಕ್ಕಿಯನ್ನು ಅಳತೆಗೆ ನೀರನ್ನು ಇಟ್ಟು ಅನ್ನವನ್ನು ಮಾಡಬಾರದು. ಅಕ್ಕಿಯನ್ನು ಹಾಕಿಕೊಂಡ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಉಪ್ಪನ್ನು ಸೇರಿಸಬೇಕು. ಉಪ್ಪನ್ನು ಸೇರಿಸಿದ ನಂತರ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ 8 ರಿಂದ 10 ನಿಮಿಷ ಚೆನ್ನಾಗಿ ಅಕ್ಕಿಯನ್ನು ಬೇಯಿಸಿಕೊಳ್ಳಬೇಕು. ಮಧ್ಯೆ ಚಮಚದಿಂದ ಅನ್ನ ಬೆಂದಿದೆಯೇ ಎಂದು ಪರೀಕ್ಷಿಸಿಕೊಳ್ಳುತ್ತಿರಬೇಕು. ಟಿಪ್ ನಂಬರ್ 3, ರೇಷನ್ ಅಕ್ಕಿಯನ್ನು ಯಾವಾಗಲೂ ಗಂಜಿಯನ್ನು ಬಸಿದೇ ಅನ್ನವನ್ನು ಮಾಡಬೇಕು. ಅನ್ನ ಬೆಂದಿದೆಯೇ ಎಂದು ಪರೀಕ್ಷಿಸಲು ಒಂದು ಚಮಚದಲ್ಲಿ ಅನ್ನವನ್ನು ತೆಗೆದು ಕೈಯಿಂದ ಇಸುಕಿ ನೋಡಿದರೆ ಅನ್ನ ಬೆಂದಿರುವುದು ಗೊತ್ತಾಗುತ್ತದೆ. ಒಂದು ವೇಳೆ ಕೈಯಿಂದ ಇಸುಕಿ ನೋಡಲು ಗೊತ್ತಾಗದಿದ್ದರೆ 2 ರಿಂದ 3 ಅಗಳು ಅನ್ನವನ್ನು ಬಾಯಿಗೆ ಹಾಕಿಕೊಂಡು ನೋಡಿ. ಆಗ ಅನ್ನ ಬೆಂದಿರುವುದು ತಿಳಿಯುತ್ತದೆ. ಫ್ರೆಂಡ್ಸ್, ನಾನು ಹೇಳಿದ್ದ ಟಿಪ್ಸ್ಗಳನ್ನು ಫಾಲೋ ಮಾಡಿದಲ್ಲಿ ನೀವು ಯಾವಾಗಲೂ ರೇಷನ್ ಅಕ್ಕಿಯಿಂದ ಸುಲಭವಾಗಿ ರುಚಿಕರವಾದ ಅನ್ನವನ್ನು ಮಾಡಬಹುದು. ಈಗ ಅನ್ನ ಬೆಂದಿದೆ. ಉರಿಯನ್ನು ಕಡಿಮೆ ಮಾಡಿಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿ ಗಂಜಿಯನ್ನು ಬಸಿದುಕೊಳ್ಳಬೇಕು. ಗಂಜಿಯನ್ನು ಬಸಿದುಕೊಂಡ ನಂತರ ಮತ್ತೆ ಒಲೆಯ ಮೇಲಿಟ್ಟು ಸಣ್ಣ ಉರಿಯಲ್ಲಿ 1/2 ರಿಂದ 1 ನಿಮಿಷದಷ್ಟು ನೀರನ್ನು ಇಂಗಲು ಇಡಬೇಕು. ನೀರು ಸಂಪೂರ್ಣವಾಗಿ ಇಂಗಿದ ನಂತರ ಸ್ಟವ್ ಆಫ್ ಮಾಡಬೇಕು. ಇಷ್ಟು ಮಾಡಿದರೆ ರೇಷನ್ ಅಕ್ಕಿಯಿಂದ ಅನ್ನ ತಯಾರಾದಂತೆ. ಧನ್ಯವಾದಗಳು.